ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಡಿ ಸಿನಿಮಾದ ರಿಲೀಸ್ ಡೇಟ್ ಎಲ್ಲಿಗೆ ಬಂತು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಆಫ್ಟರ್ ಮಾರ್ಟಿನ್ ಆದಮೇಲೆ ಡಿ ಮೇಲೆ ತುಂಬಾ ಒಂದು ಇಂಪ್ರೆಷನ್ ಇರುವಂಥದ್ದು. ಸೊ ಈ ಒಂದು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಆಲ್ಮೋಸ್ಟ್ ನೋಡೋದಾಯಿತು ಅಂದರೆ ಈ ವರ್ಷದಲ್ಲೇ ರಿಲೀಸ್ ಆಗಬೇಕಾಗಿತ್ತು. ಆ್ಯಂಡ್ ರಿಲೀಸ್ ಆಗಿಲ್ಲ. ಆ್ಯಂಡ್ ಈ ಒಂದು ರಿಲೀಸ್ ಡೇಟ್ನ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸಿ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ಏನಕ್ಕೆ ಡಿ ಬಗ್ಗೆ ಹೇಳ್ತಾ ಇಲ್ಲ ಅನ್ನೋದು ಕೂಡ ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ದೀರಾ. ಸೊ ಅಫಿಷಿಯಲ್ ಆಗಿ ಹೇಳಬೇಕು ಅಂತಂದರೆ ಪ್ರೇಮ್ ಸರ್ ಅವರು ಕೂಡ ಒಂದು ಅಫಿಷಿಯಲ್ ಆಗಿ ಅವ್ರ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ, ಆದಷ್ಟು ಬೇಗ ಒಂದು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡ್ತೀನಿ ಅಂತ. ಸೊ ಅವ್ರು ಹೇಳಾದ್ಮೇಲೆ ಕೂಡ ಕೆಲವೊಬ್ಬರು ಐ ಥಿಂಕ್ ಯೋಚನೆ ಮಾಡ್ಬೋದು, ಆ್ಯಂಡ್ ಈ ವರ್ಷದಲ್ಲೇ ರಿಲೀಸ್ ಮಾಡ್ತಾರೆ ಪ್ರೇಮ್ ಸರ್ ಸಿನಿಮಾನ ಹೇಗೆ ಅನ್ನೋದು ನೋಡೋದಾಯಿತು ಅಂತಂದರೆ. ಸೊ ನನಗನ್ಸೋ ಪ್ರಕಾರವಾಗಿ ಈ ವರ್ಷದಲ್ಲಿ ಸಿನಿಮಾ ರಿಲೀಸ್ ಆಗೋದು ಮೇ ಬಿ ಡೌಟ್ ಇರುವಂಥದ್ದು. ಯಾಕೆಂದರೆ ಈಗ ಸದ್ಯಕ್ಕೆ ನೋಡೋದಾಯಿತು ಅಂತಂದರೆ, ಈಗ ಎಕ್ಸಾಂಪಲ್ ನವಂಬರಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಸೊ ಇಷ್ಟೊತ್ತಿಗಾಗಲೇ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಸೊ ಯಾವುದೇ ರೀತಿ ಅನೌನ್ಸ್ಮೆಂಟ್ ಇಲ್ಲ ಡಿ ಬಗ್ಗೆ. ಸೊ ಅದು ಒಂದು ಕಡೆ ಆಯಿತು ಅಂತಂದರೆ, ಈ ಒಂದು ತಿಂಗಳಲ್ಲಿ ಏನಿದೆ ಅಕ್ಟೋಬರಲ್ಲಿ ತುಂಬ ಒಂದು ಹೊಸಬ್ರ ತುಂಬ ಸಿನಿಮಾಗಳು ರಿಲೀಸ್ ಆಗಬೇಕಾಗಿತ್ತು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಂತಾರ ರಿಲೀಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೂಡ ಒಂದು ಕಾಂತಾರ ಮೇಲೆ ಹೈಪ್ ಇರೋದ್ರಿಂದ ಸೊ ಅವರೆಲ್ಲ ಅಪ್ಕಮಿಂಗ್ ಸಿನಿಮಾಗಳು ಹೊಸಬ್ರ ಸಿನಿಮಾಗಳಿದೆ. ಸೊ ನವಂಬರಲ್ಲಿ ಶಿಫ್ಟ್ ಆಗಿದ್ದಾರೆ. ಸೊ ನವಂಬರ್ ರಿಲೀಸ್ ಆಗುತ್ತೆ. ಸೊ ಇದೆಲ್ಲ ನೋಡೋದಾಯಿತು ಅಂತಂದರೆ ಇನ್ನು ಡಿಸೆಂಬರ್ ವಿಚಾರಕ್ಕೆ ಬರಬೇಕು. ಸೊ ಡಿಸೆಂಬರಲ್ಲಿ ಏನಾಗುತ್ತೆ ಅಂತಂದರೆ ಡೆವಿಲ್ ಇರುವಂಥದ್ದು, ಮಾರ್ಕ್ ಇರುವಂಥದ್ದು ಮತ್ತು 45 ಇರುವಂಥದ್ದು. ಸೊ ಈ 3 ಸಿನಿಮಾಗಳು ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡೋದಾಯಿತು ಅಂದರೆ ಸೊ ಡಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಜಾನ್ವರಿ ಇಲ್ಲ ಫೆಬ್ರವರಿಲಿ ಏನಾದರೂ ರಿಲೀಸ್ ಮಾಡ್ಬೋದು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಆಲ್ಮೋಸ್ಟ್ ಬೇಗನೆ ಇದ್ರ ಬಗ್ಗೆ ರಿಲೀಸ್ ಡೇಟನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಪ್ರೇಮ್ ಸರ್ ಕೂಡ ಅವ್ರ ಅಫಿಷಿಯಲ್ ಒಂದು ಖಾತೆಯಲ್ಲೂ ಕೂಡ. ಸೊ ಅಪ್ಕಮಿಂಗ್ ಡೇಸಲ್ಲಿ ನೋಡೋಣ ಏನಾಗುತ್ತೆ ಈ ರಿಲೀಸ್ ಡೇಟ್ ಬಗ್ಗೆ. ಆಲ್ಮೋಸ್ಟ್ ಎಲ್ಲರೂ ಯೋಚನೆ ಮಾಡ್ತಿರ್ಬೋದು ಸೊ ಈ ವರ್ಷ ರಿಲೀಸ್ ಆಗುತ್ತೆ ಅಂತ. ಐ ಥಿಂಕ್ ನನಗನ್ಸೋ ಪ್ರಕಾರ ಈ ವರ್ಷ ಆಲ್ಮೋಸ್ಟ್ ರಿಲೀಸ್ ಆಗಲ್ಲ. ಸೊ ಜಾನ್ವರಿ 2026 ಬರುವಂಥ ಸಾಧ್ಯತೆ ಇರ್ಬೋದು, ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರುವಂಥ ಸಾಧ್ಯತೆ ಇರ್ಬೋದು. ಸೊ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಬರುವಂಥ ಒಂದು ಇನ್ಫಾರ್ಮೇಷನ್ ಏನಿರುತ್ತೆ ಡಿ ಟೀಮಿಂದ ನೋಡೋಣ. ಆಲ್ಮೋಸ್ಟ್ ಈ ಸಿನಿಮಾಗೆ ತುಂಬ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿದೆ ಈಗ ಆಲ್ರೆಡಿ. ಆ್ಯಕ್ಚುಲಿ ಗೊತ್ತಿರೋ ಹಾಗೆ ಸಾಂಗ್ಸ್ ಕೂಡ ತುಂಬಾ ವೈರಲ್ ಆಗಿದ್ದು, ಆಮೇಲೆ ರೀಲ್ಸ್ ಕೂಡ ಒಂದು ರೀತಿ ಹೇಳಬೇಕಂದ್ರೆ ಬಹಳ ಜನ ರೀಲ್ಸ್ ಮಾಡಿದರು. ದೌಲತ್ತಲ್ಲಿ ಮೆರೆದವರೆಲ್ಲ ಸಾಂಗ್ ಏನಿದೆ ಒಂದು ರೀತಿಲಿ ಮಾಸ್ ಆಗಿ ಒಂದು ರೀತಿಲಿ ರೀಲ್ಸಲ್ಲಿ ಒಂದು ಟ್ರೆಂಡ್ ಆಗಿದ್ದು. ಸೊ ಎಲ್ಲರೂ ಕೂಡ ಇದಕ್ಕೆ ಕವರ್ ಸಾಂಗ್ ಅಂತ ಮಾಡಿದ್ರು, ಒಳ್ಳೊಳ್ಳೆ ಸ್ಟೆಪ್ಗಳನ್ನು ಹಾಕಿದ್ರು. ಸೊ ಒಂದು ರೀತಿಲಿ ಈ ಸಿನಿಮಾ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಪ್ರೇಮ್ ಸರ್ ಅವರ ಸಿನಿಮಾ ಅಂತ ಬಂದಾಗ ಸೊ ಅವರು ಒಂದು ಸಾಂಗಲ್ಲೇ ಮೇನ್ ಆಗಿ ಅವರು ಎಲ್ಲರಿಗೂ ಕೂಡ ಅಟ್ರಾಕ್ಷನ್ ಮಾಡುವಂಥದ್ದು. ಜೊತೆಗೆ ಪ್ರೇಮ್ ಸರ್ ಅವರ ಸಿನಿಮಾ ಅಂತ ಬಂದಾಗ ಮೇನ್ಲಿ ನನಗೆ ಏನಂತಂದರೆ ಅವರೊಂದು ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಅಂತ ಜೊತೆಗೇ ಆಲ್ಮೋಸ್ಟ್ ಆ ಸಿನಿಮಾದ ಓವರಾಲ್ ಏನಿರುತ್ತೆ ಸಬ್ಜೆಕ್ಟು ತುಂಬಾ ಫ್ಯಾಮಿಲಿ ಜೊತೆ ಮತ್ತು ಪ್ರೀತಿ ಮತ್ತು ತಾಯಿ ಪ್ರೀತಿ ಆಗಿರ್ಬೋದು. ಸೊ ಈ ಅವರೊಂದು ಜಾನರ್ ಏನಿದೆ ಸೊ ಅದೊಂದು ಬ್ಯೂಟಿಫುಲ್ಲಾಗಿ ಸ್ಕ್ರೀನ್ ಮೇಲೆ ತೋರಿಸುವಂಥದ್ದು ಇದೆಯಲ್ಲ, ಅದು ತುಂಬಾ ಸಖತ್ತಾಗಿರುತ್ತೆ. ಸೊ ಹಾಗೆ ಡಿಲಿ ಯಾವ ರೀತಿಯ ಜಾನರನ್ನು ತಂದಿದ್ದಾರೆ ಅನ್ನುವಂಥದ್ದು ನೋಡೋಕೆ ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಡಿ ಸಿನಿಮಾದು ಅಪ್ಡೇಟ್ ಬರುವಂಥ ಸಾಧ್ಯತೆಗಳು ತುಂಬಾ ಇದೆ. ಯಾಕಂದರೆ ಅಫಿಷಿಯಲಾಗಿ ನಾನು ಆಗಲೇ ಹೇಳಿದಾಗೇ ಪ್ರೇಮ್ ಸರ್ರೇ ಅವರು ಹೇಳಿದ್ದಾರೆ ನಾನು ಆದಷ್ಟು ಬೇಗನೆ ತಿಳಿಸ್ತೀನಿ ರಿಲೀಸ್ ಡೇಟ್ ಅಂತ ಹೇಳಿದ್ದಾರೆ. ಬೇಗ ತಿಳಿಸ್ಲಿ. ಡಿ ಸಿನಿಮಾ ಆದಷ್ಟು ಬೇಗ ತೆರೆಗೆ ಬರಲಿ. ಹಂಗೆ ನೋಡಿದ್ರೆ ನಾನು ಆಗಲೇ ಹೇಳಿದಾಗೆ ಈ ವರ್ಷ ರಿಲೀಸ್ ಆಗಬೇಕಾಗಿತ್ತು. ಸೊ ಈಗ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿರೋದ್ರಿಂದ ಪ್ರೇಮ್ ಸರ್ ಕಡೆಯಿಂದ ಸೂನ್ ಅಂತ. ಸೊ ಆದಷ್ಟು ಬೇಗ ಅಪ್ಡೇಟ್ ಬರಲಿ, ಯಾವಾಗ ರಿಲೀಸ್ ಆಗುತ್ತೆ ಅಂತ ತಿಳಿಸ್ಲಿ ಆದಷ್ಟು ಬೇಗ ಅಂತ ಹೇಳ್ತಾ. ಸೊ ಇದಾಗಿತ್ತು ಒಂದು ರೀತಿಯಲ್ಲಿ ಅಫಿಷಿಯಲ್ ಆಗಿ ಸೋರ್ಸ್ ಆಫ್ ಅಪ್ಡೇಟ್ ಅಂತ ಹೇಳ್ತಾ ಪ್ರೇಮ್ ಸರ್ ಅವರು ಅಫಿಷಿಯಲ್ ಖಾತೆಯಲ್ಲಿ ಹಂಚ್ಕೊಂಡಾದಮೇಲೆ ಸೊ ನಾನು ನಾನು ನೋಡಿದ್ದೆ, ನಾನು ಯಾರೊಬ್ಬರು ನಂಗೆ ಪೋಸ್ಟ್ ಕಳಿಸಿದ್ರೆ ಇದನ್ನು. ಸೊ ಅದಾದಮೇಲೆ ನಾನು ಇದನ್ನು ಹೇಳ್ತಾ ಇರುವಂಥದ್ದು. ಸೊ ಓವರಾಲ್ ಆಗಿ ಡಿ ಸಿನಿಮಾದು ಆದಷ್ಟು ಬೇಗ ಅಪ್ಡೇಟ್ ಬರುತ್ತೆ, ರಿಲೀಸ್ ಡೇಟ್ ಅಪ್ಡೇಟು. ಸೊ ಯಾವಾಗ ಏನು ಅಂತ ಖಂಡಿತವಾಗ್ಲೂ ಕಾಯೋಣ. ನಾನು ಕೂಡ ಕಾಯ್ತಾ ಇದ್ದೀನಿ. ಆ್ಯಂಡ್ ಡಿಗೆ ನೀವೆಲ್ಲ ಯಾರೆಲ್ಲ ಕಾಯ್ತಿದ್ರೆ ಡಿ ಸಿನಿಮಾಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.